ಉದ್ಧವ್ ಠಾಕ್ರೆ ಬಣ ತೊರೆದ ಶಿವಸೇನೆ ಸಂಸದರು ಇಂದು ಶಿಂಧೆ ಬಣ ಸೇರಲಿರುವ 6 ಸಂಸದರು 9 ಸಂಸದರ ಪೈಕಿ 6 ಸಂಸದರು ಶಿಂಧೆ ಬಣವನ್ನ ಸೇರುವುದಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿ ಶಿಂಧೆ ಬಣಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಸಂಸದೀಯ ಪಕ್ಷದ ಸಭೆಗೂ ಕೂಡ ಸಂಸದರು ಗೈರಾಗಿದ್ದರು. ಉದ್ಧವ್ ಠಾಕ್ರೆ ಬಣದ ರೆಬೆಲ್ ಸಂಸದರು ಇವತ್ತು ಶಿಂಧೆ ಬಣವನ್ನ ಸೇರ್ಪಡೆಯಾಗಲಿದ್ದಾರೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಸಂಜಯ್ ದೀನ್ ಪಾಟೀಲ್, ಮುಂಬೈ ಈಶಾನ್ಯ, ಓಂ ರಾಜೆ ನಿಂಬಾಳ್ಕರ್, ಧಾರಾಶಿವ್ ಅಂದರೆ ಎಲ್ಲೆಲ್ಲಿನ ಸಂಸದರು ಯಾರ್ಯಾರು ಅನ್ನೋ ಮಾಹಿತಿ ಇದು. ನಾಗೇಶ್ ಪಾಟೀಲ್, ಹಿಂಗೋಲಿ, ಸಂಜಯ್ ಯು ದೇಶ್ಮುಖ್, ಯವತ್ಮಾಲ್, ವಾಶಿಂ, ಸಂಜಯ್ ಜಾಧವ್, ಪರ್ಭನಿ, ಬಾವುಸಾಹೇಬ್, ರಾಜಾರಾಮ್ ಶಿರ್ಡಿ ಇವರೆಲ್ಲರೂ ಕೂಡ ಇವತ್ತು ಶಿಂಧೆ ಬಣವನ್ನು ಸೇರ್ಪಡೆಯಾಗಲಿದ್ದಾರೆ. ಉದ್ಧವ್ ಠಾಕ್ರೆ ಅವರ ಬಣವನ್ನು ತೊರೆದು ಸಾಕಷ್ಟು ಆರೋಪಗಳನ್ನು ಮಾಡಿದರು. ಏಕಮುಖವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಒಳಿತಾಗಲ್ಲ. ಉದ್ಧವ್ ಠಾಕ್ರೆ ಅವರ ಒಂದಷ್ಟು ನಡೆಗಳು ಕೂಡ ನಮಗೆ ಇಷ್ಟ ಆಗ್ತಿಲ್ಲ. ಪಕ್ಷಕ್ಕೆ ಯಾವ ಮಟ್ಟಿಗಿನ ತೊಂದರೆಗಳಾಗ್ತಾ ಇದೆ, ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಎಲ್ಲೆಲ್ಲಿ ಲೋಪಗಳಾಗ್ತಾ ಇದೆ, ಅದು ಮುಂದಿನ ತಮ್ಮ ರಾಜಕೀಯ ಜೀವನದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಬಗ್ಗೆ ಆತಂಕಗೊಂಡಂತಹ ಸಂಸದರು ಉದ್ಧವ್ ಠಾಕ್ರೆ ಅವರ ಬಣದಿಂದ ಹೊರಬರುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡು ಇದೀಗ ಶಿಂಧೆ ಬಣವನ್ನು ಸೇರ್ಪಡೆಯಾಗೋದಕ್ಕೆ ನಿರ್ಧರಿಸಿ ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. 6 ಮಂದಿ ಸಂಸದರು ಇವತ್ತು ಶಿಂಧೆ ಬಣವನ್ನು ಸೇರ್ಪಡೆಯಾಗಲಿದ್ದಾರೆ. ಒಡೆದು ಹೋಳಾಗಿದ್ದಂತಹ ಶಿವಸೇನೆ ಇದೀಗ ಮತ್ತೆ ಅಂಥದ್ದೇ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಉದ್ಧವ್ ಠಾಕ್ರೆ ಬಣವನ್ನು ತೊರೆದ ಶಿವಸೇನೆಯ ಸಂಸದರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಶಿಂಧೆ ಬಣವನ್ನು ಸೇರ್ಪಡೆಯಾಗಲಿದ್ದಾರೆ. ಈ ಹಿಂದೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನೇನು ಆಯಿತು ಬೆಳವಣಿಗೆಗಳು ಅನ್ನೋದನ್ನು ಗಮನಿಸಿದ್ವಿ. ಯಾವ ರೀತಿಯಾಗಿ ಸರ್ಕಾರ ಬಿತ್ತು, ಅದಾದಮೇಲೆ ಏಕನಾಥ್ ಶಿಂಧೆ ಅವರು CM ಆಗ್ತಾರೆ. ಆ ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ಮತ್ತೆ ಉದ್ಧವ್ ಠಾಕ್ರೆ ಅವರಿಗೆ ಬಿಗ್ ಶಾಕನ್ನು ಸಂಸದರು ಕೊಟ್ಟಿರುವುದು. 6 ಮಂದಿ ಸಂಸದರು ಯಾರ್ಯಾರು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಓಂ ರಾಜೆ ನಿಂಬಾಳ್ಕರ್, ಧಾರಾಶಿವ್ ಕ್ಷೇತ್ರ, ಸಂಜಯ್ ದೇಶ್ಮುಖ್, ನಾಗೇಶ್ ಪಾಟೀಲ್, ಸಾಹೇಬ್ 6 ಮಂದಿ ಸಂಸದರು ಶಿಂಧೆ ಬಣ ಸೇರ್ಪಡೆಯಾಗಲಿದ್ದಾರೆ. ಯಾವ್ಯಾವ ಕ್ಷೇತ್ರ ಮತ್ತು ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ವಿ. ಇದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಆದಂತಹ ಮತ್ತೊಂದು ದೊಡ್ಡ ಬೆಳವಣಿಗೆ. ಉದ್ಧವ್ ಠಾಕ್ರೆ ಬಣಕ್ಕೆ ಹಿನ್ನಡೆ. ಇನ್ನು ಏನೇನಾಗುತ್ತೋ ಮುಂದಿನ ದಿನಗಳಲ್ಲಿ ಅನ್ನೋ ಕುತೂಹಲವೂ ಕೂಡ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, 6 ಮಂದಿ ಸಂಸದರು ಇವತ್ತು ಶಿಂಧೆ ಬಣಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಟೈಮ್ ಕೂಡ ಫಿಕ್ಸ್ ಆಗಿದೆ. ಇಷ್ಟಕ್ಕೆ ಇದು ಮುಗಿಯೋದಿಲ್ಲ. ಮುಂದೆ ಇನ್ನೇನೇನಾಗುತ್ತೋ ಮಹಾರಾಷ್ಟ್ರ ರಾಜಕಾರಣದಲ್ಲಿ, ಅದರಲ್ಲೂ ಉದ್ಧವ್ ಠಾಕ್ರೆ ಅವರ ಬಣಕ್ಕೆ ಅನ್ನೋ ಆ ಕುತೂಹಲ ಕೂಡ ಮನೆ ಮಾಡಿದೆ. ಮಹೇಶ್. ಮಧುಶ್ರೀ, ಖಂಡಿತ ಕಳೆದ 10-15 ದಿನಗಳಿಂದ ಕೂಡ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಏನು UBT ಬಣದ ಸಂಸದರು ಏನು ಮತ್ತೊಂದು ಬಣಕ್ಕೆ ಸೇರ್ಪಡೆಯಾಗ್ತಾರೆ ಅನ್ನೋ ಚರ್ಚೆ ಕೂಡ ಒಂದು ಹಂತದಲ್ಲಿತ್ತು. ಇದು ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಏನು ಏಕನಾಥ್ ಶಿಂಧೆ ನೇತೃತ್ವದ ಒಂದು ಬಣಕ್ಕೆ ಸೇರ್ಪಡೆಯಾಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಈಗಾಗಲೇ ಇದಕ್ಕೆ ಅಧಿಕೃತವಾಗಿ ಕೂಡ ಮಾಹಿತಿ ಹೊರಬಿದ್ದಿರುವಂಥದ್ದು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅದಕ್ಕೂ ಮುನ್ನ 6 ಸಂಸದರು ಏನಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಏನು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. 3 ಗಂಟೆ ಸುಮಾರಿಗೆ ಒಂದು ಸೇರ್ಪಡೆ ಆಗುತ್ತೆ. ಮತ್ತೊಂದು ಕಡೆ ಇದು ಉದ್ಧವ್ ಠಾಕ್ರೆಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಹೀಗಾಗಿ ತನ್ನ ಸಂಸದರನ್ನ ಸೆಳೆಯುವಂಥ ಪ್ರಯತ್ನ ಏನು ಏಕನಾಥ್ ಶಿಂಧೆ ಬಣದ ನೇತೃತ್ವದ ಒಂದು ಬಣ ಏನು ಮಾಡ್ತಾ ಇದೆ, ಹೀಗಾಗಿ ಆತಂಕ ಕೂಡ ಒಳಗಾಗಿರುವಂಥದ್ದು. ಹೀಗಾಗಿ ಅವರು ಕೂಡ 2:30 ಸುಮಾರಿಗೆ ಮತ್ತೊಂದು ಸಭೆ ಕೂಡ ನಡೆಸಲಿದ್ದಾರೆ. ಯಾಕಂದರೆ ಈಗಿರುವಂಥ ಸಂಸದರು ಮತ್ತು ಉಳಿದ ಶಾಸಕರನ್ನು ಕೂಡ ತಮ್ಮ ಹದ್ದುಬಸ್ತಿನಲ್ಲಿ ಇಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಈಗ ಏನು ಮಹಾರಾಷ್ಟ್ರದಲ್ಲಿ ಕೂಡ ದೊಡ್ಡ ಒಂದು ಸಂಚಲನ ಕೂಡ ಉಂಟಾಗಿರುವಂಥದ್ದು. ಏನು ಪಶ್ಚಿಮ ಬಂಗಾಳದಲ್ಲಿ ಬಳಿಕ ಈಗ ಮಹಾರಾಷ್ಟ್ರದಲ್ಲಿ ಈಗ ಒಂದು ಶಾಸಕರು ಮತ್ತೊಂದು ಬಣಕ್ಕೆ ಹೋಗ್ತಾ ಇರುವಂಥದ್ದು ಸಾಕಷ್ಟು ಸಂಚಲನ ಕೂಡ ಮೂಡಿಸಿರುವಂಥದ್ದು. ಮುಂದಿನ ಹಂತದಲ್ಲೂ ಕೂಡ ಇದು ವ್ಯಾಪಕವಾಗಿ ಹರಡಲಿದೆ ಅಂತಲೇ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗಾಗಿ.